ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಅನೋಮಿ ಸ್ಟೋರಿನ ನೋಡೋಣ. ಸೊ ಮೂವಿ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಝಾರಾ ಅನ್ನೋ ಒಬ್ಬ ಹುಡುಗಿನ ತೋರಿಸ್ತಾರೆ. ಈಕೆಗೆ ಜಿಯಾನ್ ಅನ್ನೋ ಒಬ್ಬ ತಮ್ಮ ಇರ್ತಾನೆ. ಆದ್ರೆ ಜಿಯಾನ್ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಏಕೆಂದ್ರೆ ಕೆಲವು ವರ್ಷಗಳ ಹಿಂದೆ ಝಾರಾ ಮತ್ತು ಜಿಯಾನ್ ತಂದೆ ತಾಯಿ ಆನಿವರ್ಸರಿ ಡೇ ಇರುತ್ತೆ. ಆಗ ಜಿಯಾನ್ ತನ್ನ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡಬೇಕಂತ ಕಾರಲ್ಲಿ ಪಟಾಕಿನ ಹೊಡಿತಾನೆ. ಇದರಿಂದ ಜಿಯಾನ್ ತಂದೆಗೆ ಶಾಕ್ ಆಗಿ ಅವನು ಕಾರನ್ನ ತಗೊಂಡೋಗಿ ಡಿವೈಡರ್ಗೆ ಗುತ್ತಾನೆ. ಆಗ ಇಲ್ಲಿ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಝಾರಾ ತಂದೆ ತಾಯಿ ಇಬ್ಬರು ಸತ್ತೋಗ್ತಾರೆ. ಇಲ್ಲಿ ಜಿಯಾನ್ ಮತ್ತು ಝಾರಾ ಮಾತ್ರ ಬದುಕಿರ್ತಾರೆ. ಆಗಿಂದ ಜಿಯಾನ್ಗೆ ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ. ಅವನು ತನ್ನ ತಂದೆ ತಾಯಿ ಸಾವಿಗೆ ತಾನೇ ಕಾರಣ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಡಿಪ್ರೆಷನ್ಗೆ ಹೋಗಿ ತುಂಬಾ ಸಾರಿ ಸೂಸೈಡ್ ಮಾಡ್ಕೋಬೇಕಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಝಾರಾ ಪ್ರತಿ ಸಾರಿ ಅವನನ್ನ ಕಾಪಾಡ್ತಿರ್ತಾಳೆ. ಇನ್ನು ಝಾರಾ ಅವನನ್ನ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಕೂಡ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಿರ್ತಾಳೆ. ಇನ್ನು ನಾವು ಝಾರಾ ಬಗ್ಗೆ ನೋಡೋದಾದ್ರೆ ಝಾರಾ ಒಬ್ಬ ಫಾರೆನ್ಸಿಕ್ ಡಾಕ್ಟರ್ ಆಗಿರ್ತಾಳೆ. ಈಕೆ ಒಂದು ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈಕೆ ತನ್ನ ಲ್ಯಾಬ್ ಅಲ್ಲಿ ಇದ್ದಾಗ ನಿರಂಜನ್ ಅನ್ನೋ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಇವರು ಹೋಗಿ ಅಲ್ಲಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾರೆ. ಇನ್ನು ಈ ಕೇಸ್ನ ಜೀಬ್ರಾನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನೋಡ್ತಿರ್ತಾನೆ. ಆದ್ರೆ ಜೀಬ್ರಾನ್ ಈ ಕೇಸ್ನ ಲೈಟ್ ಆಗಿ ತಗೋತಿರ್ತಾನೆ. ಅವನು ಆಕ್ಚುಲಿ ಯಾವ ಕೇಸನ್ನು ಸೀರಿಯಸ್ ಆಗಿ ತಗೋತಿರಲ್ಲ. ಅವನು ಪ್ರತಿಯೊಂದು ಕೇಸನ್ನ ಲೈಟ್ ಆಗಿ ತಗೋತಿರ್ತಾನೆ. ಆಕ್ಚುಲಿ ಇದಕ್ಕೆ ಒಂದು ರೀಸನ್ ಇರುತ್ತೆ, ಅದು ನಮಗೆ ಮುಂದೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ನಮಗೆ ಮತ್ತೆ ಝಾರಾನ ತೋರಿಸ್ತಾರೆ. ಝಾರಾ ತನ್ನ ಡ್ಯೂಟಿ ಕಂಪ್ಲೀಟ್ ಮಾಡಿ ಮನೆಗೆ ಬರ್ತಾಳೆ. ಆದ್ರೆ ಮನೆ ಡೋರ್ ಲಾಕ್ ಆಗಿರುತ್ತೆ. ಆಗ ಆಕೆ ತನ್ನ ತಮ್ಮ ಜಿಯಾನ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಈಗ ಝಾರಾ ಹತ್ರ ಇನ್ನೊಂದು ಕೀ ಇರುತ್ತೆ. ಆಕೆ ಡೋರ್ ಓಪನ್ ಮಾಡಿ ಒಳಗೆ ಹೋಗ್ತಾಳೆ. ಇಲ್ಲಿ ಬಂದು ತನ್ನ ತಮ್ಮನ್ನ ಹುಡುಕ್ತಾಳೆ. ಆದ್ರೆ ಅವನು ಎಲ್ಲಿಯೂ ಸಿಗಲ್ಲ. ಆಗ ಝಾರಾ ತುಂಬಾ ಟೆನ್ಷನ್ ತಗೋತಾಳೆ. ಅವನು ನನಗೆ ಹೇಳದೆ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಆಕೆಗೆ ತನ್ನ ತಮ್ಮನ ಕಡೆಯಿಂದ ಒಂದು ವಾಯ್ಸ್ ನೋಟ್ ಬರುತ್ತೆ. ಅದರಲ್ಲಿ ಅವನು ನನ್ನ ಫ್ರೆಂಡ್ ಸಲ್ಮಾನ್ದು ಒಂದು ಪೆಟ್ ಶಾಪ್ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ಝಾರಾಗೆ ಟೆನ್ಷನ್ ಆಗುತ್ತೆ. ಏಕೆಂದ್ರೆ ಆಕೆ ತನ್ನ ತಮ್ಮನ್ನ ತುಂಬಾ ಜೀವ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಅಲ್ಲಿಂದ ಸಲ್ಮಾನ್ ಪೆಟ್ ಶಾಪ್ಗೆ ಹೋಗ್ತಾಳೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಆಕೆಗೆ ಇಲ್ಲಿ ಜಿಯಾನ್ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಅದೇ ಟೈಮಲ್ಲಿ ಝಾರಾ ಫಿಯಾನ್ಸೆ ಆಲ್ಬಿ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಝಾರಾನೇ ಆಲ್ಬಿಗೆ ಕಾಲ್ ಮಾಡಿ ಇಲ್ಲಿ ಕರೆದಿರ್ತಾಳೆ. ಇವರಿಗೆ ಈಗ ಜಿಯಾನ್ ಇಲ್ಲಿ ಬಂದಿಲ್ಲ ಅಂತ ಗೊತ್ತಾದಾಗ ಅವರು ಜಿಯಾನ್ನ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಅವರು ಎಷ್ಟೇ ಒತ್ತು ಹುಡುಕಿದರೂ ಜಿಯಾನ್ ಅವರಿಗೆ ಎಲ್ಲೂ ಸಿಗಲ್ಲ. ಇದರಿಂದ ಇವರಿಗೆ ಸಾಕಾಗಿ ಈಗ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾರೆ. ಇಲ್ಲಿ ಪೊಲೀಸ್ ಆಫೀಸರ್ಗೆ ಜಿಯಾನ್ ಮತ್ತು ಝಾರಾ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಅವನು ಝಾರಾಗೆ ನೀನು ಟೆನ್ಷನ್ ತಗೋಬೇಡ, ಅವನು ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತಾನೆ, ಅವನೊಬ್ಬ ಹುಡುಗ ಅಂತ ಹೇಳ್ತಾನೆ. ಆದ್ರೆ ಝಾರಾಗೆ ಮಾತ್ರ ತನ್ನ ತಮ್ಮನ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಅದಕ್ಕೆ ಆಕೆ ಸ್ವಲ್ಪ ಪ್ರೆಷರ್ ಆಗ್ತಾಳೆ. ಆಗ ಆ ಪೊಲೀಸ್ ಆಫೀಸರ್ ಈ ಕೇಸ್ನ ಜೀಬ್ರಾನ್ಗೆ ಕೊಡ್ತಾನೆ. ಆದ್ರೆ ಜೀಬ್ರಾನ್ ಆಸ್ ಯೂಶುವಲಿ ಈ ಕೇಸ್ನ ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ನು ಮಾರನೇ ದಿನ ಪೊಲೀಸರಿಗೆ ಜಿಯಾನ್ ಡೆಡ್ ಬಾಡಿ ಒಂದು ಜಾಗದಲ್ಲಿ ಸಿಗುತ್ತೆ. ಇದನ್ನು ನೋಡಿ ಅವರು ಜಿಯಾನ್ ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ಹೇಳ್ತಾರೆ. ಏಕೆಂದ್ರೆ ಅವನ ಬಾಡಿ ಪಕ್ಕದಲ್ಲಿ ಒಂದು ವಿಷದ ಬಾಟಲ್ ಬಿದ್ದಿರುತ್ತೆ. ಇದು ಗೊತ್ತಾದಾಗ ಝಾರಾ ಪೂರ್ತಿಯಾಗಿ ಮುರಿದು ಹೋಗ್ತಾಳೆ. ಏಕೆಂದ್ರೆ ಆಕೆಗೆ ತನ್ನ ತಮ್ಮ ಬಿಟ್ರೆ ಈ ಲೋಕದಲ್ಲಿ ಯಾರೂ ಇರಲ್ಲ. ಇನ್ನು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಝಾರಾನ ಕರೆದು ಕೆಲವೊಂದು ವಿಷಯನ ಹೇಳ್ತಾನೆ. ನಿನ್ನ ತಮ್ಮನ ಬಾಡಿಯಲ್ಲಿ ಒಂದು ರೀತಿಯ ಕೆಮಿಕಲ್ ಸಿಕ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಝಾರಾ ಶಾಕ್ ಆಗ್ತಾಳೆ. ಏಕೆಂದ್ರೆ ಅದೇ ರೀತಿಯ ಸೇಮ್ ಕೆಮಿಕಲ್ ಕೆಲವು ದಿನಗಳ ಹಿಂದೆ ನೀರಜ್ ಬಾಡಿಯಲ್ಲಿ ಸಿಕ್ಕಿರುತ್ತೆ. ಒಂದೇ ರೀತಿಯ ಕೆಮಿಕಲ್ಸ್ ಇಬ್ಬರು ಬೇರೆ ವ್ಯಕ್ತಿಗಳ ಬಾಡಿಯಲ್ಲಿ ಹೇಗೆ ಸಿಗಬಹುದು ಅಂತ ಆಕೆ ಯೋಚನೆ ಮಾಡ್ತಾಳೆ. ಅಂದ್ರೆ ಜಿಯಾನ್ ಸೂಸೈಡ್ ಮಾಡ್ಕೊಂಡಿರಲ್ಲ, ಆಕ್ಚುಲಿ ಅವನ ಕೊಲೆ ಆಗಿರುತ್ತೆ. ಈಗ ಝಾರಾ ಆ ಕೆಮಿಕಲ್ ಬಗ್ಗೆ ಸರ್ಚ್ ಮಾಡ್ತಾಳೆ. ಆಗ ಆಕೆಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಆ ಕೆಮಿಕಲ್ ನ ಜನರನ್ನ ಮೂರ್ಛೆಗೊಳಿಸೋಕೆ ಯೂಸ್ ಮಾಡ್ತಿರ್ತಾರೆ. ಅದನ್ನ ಹೆಚ್ಚಾಗಿ ಹಾಸ್ಪಿಟಲ್ ನವರು ಯೂಸ್ ಮಾಡ್ತಿರ್ತಾರೆ. ಈಗ ಝಾರಾ ಒಂದು ಕನ್ಕ್ಲೂಷನ್ಗೆ ಬರ್ತಾಳೆ. ಆಕ್ಚುಲಿ ನೀರಜ್ ಮತ್ತು ಜಿಯಾನ್ ಇಬ್ಬರ ಕೊಲೆ ಆಗಿದೆ, ಅವರು ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ ಆಕೆಗೆ ಕನ್ಫರ್ಮ್ ಆಗುತ್ತೆ. ಇನ್ನು ಆಕೆ ಮಾರನೇ ದಿನ ಜಿಬ್ರಾನ್ ಹತ್ರ ಬರ್ತಾಳೆ ಮತ್ತು ಜಿಬ್ರಾನ್ಗೆ ನನ್ನ ತಮ್ಮ ಮತ್ತು ನೀರಜ್ ಇಬ್ಬರು ಸೂಸೈಡ್ ಮಾಡ್ಕೊಂಡಿಲ್ಲ, ಅವರದ್ದು ಕೊಲೆ ಆಗಿದೆ. ಏಕೆಂದ್ರೆ ಅವರಿಗೆ ಸೇಮ್ ರೀತಿಯ ಕೆಮಿಕಲ್ ನ ಕೊಟ್ಟು ಕೊಲೆ ಮಾಡಿದ್ದಾರೆ. ಈ ಕೇಸ್ನ ನೀವು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಏಕೆಂದ್ರೆ ಕೊಲೆಗಾರ ಇಲ್ಲಿಗೆ ನಿಲ್ಲಲ್ಲ, ಅವನು ಮತ್ತೆ ಕೊಲೆಗಳನ್ನ ಮಾಡ್ತಾನೆ. ಅವನು ನೆಕ್ಸ್ಟ್ ಯಾವ್ದಾದ್ರು ಕೊಲೆ ಮಾಡಿದ್ರೆ ನಾನು ನಿಮ್ಮ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಜಿಬ್ರಾನ್ ಆಕೆ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ನು ಮಾರನೇ ದಿನ ಪೊಲೀಸರಿಗೆ ಒಬ್ಬ ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಇದನ್ನ ಕೂಡ ಅವರು ಸೂಸೈಡ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಝಾರಾಗೆ ಮಾತ್ರ ಅದರ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಆಕೆ ಆ ಹುಡುಗಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಓದ್ತಾಳೆ. ಆ ರಿಪೋರ್ಟ್ ನ ಓದಿ ಆಕೆ ಶಾಕ್ ಆಗ್ತಾಳೆ. ಏಕೆಂದ್ರೆ ಆಕೆ ಬಾಡಿಯಲ್ಲೂ ಕೂಡ ಅದೇ ರೀತಿಯ ಕೆಮಿಕಲ್ ಇರುತ್ತೆ. ಇದರಿಂದ ಝಾರಾ ಈಗ ಕೋರ್ಟ್ ಅಲ್ಲಿ ಪೊಲೀಸರ ವಿರುದ್ಧ ಕೇಸ್ ಹಾಕ್ತಾಳೆ. ಇದು ಗೊತ್ತಾದಾಗ ಜೀಬ್ರಾನ್ ಸೀನಿಯರ್ ಆಫೀಸರ್ ಅವರನ್ನ ತನ್ನ ಹತ್ರ ಕರೀತಾರೆ ಮತ್ತು ಅವನಿಗೆ ತುಂಬಾ ಬೈತಾರೆ. ನಿನ್ನಿಂದಾಗಿ ಒಬ್ಬ ಹುಡುಗಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾಳೆ, ಇದು ಪೊಲೀಸರ ಮರ್ಯಾದೆ ಪ್ರಶ್ನೆ, ನೀನು ಆದಷ್ಟು ಬೇಗ ಆ ಕೇಸ್ ನ ಕ್ಲೋಸ್ ಮಾಡು ಅಂತ ಹೇಳ್ತಾರೆ. ಈಗ ಜಿಬ್ರಾನ್ ಕೂಡ ತುಂಬಾ ಟೆನ್ಷನ್ ತಗೋತಾನೆ. ಹೇಗಾದ್ರೂ ಮಾಡಿ ಈ ಕೇಸ್ ನ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ನಮಗೆ ಜೀಬ್ರಾನ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವನ ಜೀವನದಲ್ಲಿ ಏನಾಯ್ತು, ಅವನ ಯಾಕೆ ಹೀಗೆ ರೆಡಿ ಆದ ಅಂತ ತೋರಿಸ್ತಾರೆ. ಆಕ್ಚುಲಿ ಜೀಬ್ರಾನ್ ತುಂಬಾ ಸಿನ್ಸಿಯರ್ ಮತ್ತು ಹಾನೆಸ್ಟ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಅವನು ತನ್ನ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಿರ್ತಾನೆ. ಇದೇ ಟೈಮಲ್ಲಿ ಅವನ ಹತ್ರ ಇಬ್ಬರು ಲವರ್ಸ್ ಬರ್ತಾರೆ. ಅವರು ಒಂದು ಜಿಬ್ರಾನ್ಗೆ ನಮಗೆ ಪ್ರೊಟೆಕ್ಷನ್ ಬೇಕು, ನಾವಿಬ್ರು ಲವ್ ಮಾಡಿ ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ, ಆದ್ರೆ ನಮ್ಮ ಮನೆಯವರು ನಮ್ಮನ್ನ ಬಿಡ್ತಾ ಇಲ್ಲ, ಅವರು ತುಂಬಾ ಪವರ್ಫುಲ್, ನಮ್ಮನ್ನ ಕಾಪಾಡಿ ಅಂತ ಹೇಳ್ತಾರೆ. ಆಗ ಜೀಬ್ರಾನ್ ಅವರಿಗೆ ನೀವು ಟೆನ್ಷನ್ ತಗೋಬೇಡಿ, ನೀವಿಬ್ರು ಮೇಜರ್ ಆಗಿದ್ದೀರಾ, ನಿಮ್ಮ ಮದುವೆನ ನಾನು ಮಾಡಿಸ್ತೀನಿ, ನಿಮ್ಮ ಮನೆಯವರನ್ನ ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಾನೆ.
ಆದ್ರೆ ಆ ಹುಡುಗಿ ಮನೆ ಕಡೆಯವರು ತುಂಬಾ ಪವರ್ಫುಲ್ ಆಗಿರ್ತಾರೆ, ಅವರ ಹತ್ರ ತುಂಬಾ ದುಡ್ಡಿರುತ್ತೆ. ಇನ್ನೊಂದು ಕಡೆ ಆ ಹುಡುಗ ತುಂಬಾ ಪುವರ್ ಆಗಿರ್ತಾನೆ. ಅದಕ್ಕೆ ಹುಡುಗಿ ಕಡೆಯವರು ತಮ್ಮ ಇನ್ಫ್ಲುಯೆನ್ಸ್ ನ ಉಪಯೋಗಿಸಿ ಅವರಿಬ್ಬರನ್ನ ಬಿಟ್ಬಿಡುವಂತೆ ಜಿಬ್ರಾನ್ಗೆ ಪ್ರೆಷರ್ ಮಾಡ್ತಿರ್ತಾರೆ. ಇನ್ನು ಅವರು ಜಿಬ್ರಾನ್ ಸೀನಿಯರ್ ಆಫೀಸರ್ ನಿಂದನೂ ಜಿಬ್ರಾನ್ಗೆ ಹೇಳಿಸ್ತಾರೆ. ಆದ್ರೆ ಜಿಬ್ರಾನ್ ಮಾತ್ರ ಅವರ ಮಾತನ್ನ ಕೇಳ್ತಿರಲ್ಲ. ಆದ್ರೆ ಹುಡುಗಿ ಕಡೆಯವರು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೆ ಅವರು ಹೇಗಾದ್ರೂ ಮಾಡಿ ಇವರನ್ನ ಅಲ್ಲಿಂದ ಬಿಡಿಸ್ತಿರ್ತಾರೆ. ಈಗ ಜಿಬ್ರಾನ್ ಅವರನ್ನ ಕರೆದು ವಾರ್ನಿಂಗ್ ಕೊಡ್ತಾನೆ, ಇವರಿಗೆ ಏನಾದ್ರೂ ಆದ್ರೆ ನಾನು ನಿಮ್ಮನ್ನ ಬಿಡಲ್ಲ ಅಂತ ಹೇಳಿ ಕಂಡೀಷನ್ ಮೇಲೆ ಇವರನ್ನ ಬಿಟ್ಟು ಕಳಿಸ್ತಾನೆ. ಆ ಹುಡುಗಿ ಮನೆ ಕಡೆಯವರು ಆಯ್ತು ಅಂತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮೊದಲು ಅವರು ಹೊರಗೆ ಬಂದ್ಮೇಲೆ ಆ ಹುಡುಗನನ್ನ ಸಾಯಿಸ್ಬಿಡ್ತಾರೆ. ಆಮೇಲೆ ಆ ಹುಡುಗಿನ ಕೂಡ ಸಾಯಿಸ್ಬಿಡ್ತಾರೆ. ಇದು ಜಿಬ್ರಾನ್ಗೆ ಗೊತ್ತಾದಾಗ ಅವನು ತುಂಬಾ ದುಃಖ ಪಡ್ತಾನೆ. ಅವರಿಗೆ ನಾನು ಮಾತು ಕೊಟ್ಟಿದ್ದೆ, ಹೇಗಾದ್ರೂ ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ನನಗೆ ಅವರನ್ನ ಕಾಪಾಡೋಕೆ ಆಗಿಲ್ಲ ಅಂತ ದುಃಖ ಪಡ್ತಿರ್ತಾನೆ. ಆದ್ರೆ ಅವನಿಗೆ ಅವನ ಕೋಪ ಕಂಟ್ರೋಲ್ ಆಗ್ತಿರಲ್ಲ. ಅದಕ್ಕೆ ಅವನು ಆ ಹುಡುಗಿ ಮತ್ತು ಹುಡುಗನನ್ನ ಸಾಯಿಸಿದ ವ್ಯಕ್ತಿ ಹತ್ರ ಹೋಗ್ತಾನೆ ಮತ್ತು ಅವನಿಗೆ ತುಂಬಾ ಹೊಡಿತಾನೆ. ಅವನು ಎಷ್ಟು ಹೊಡಿತಾನೆ ಅಂದ್ರೆ ಆ ವ್ಯಕ್ತಿ ಕೋಮಾಗಿ ಹೋಗ್ತಾನೆ. ಆದ್ರೆ ಅವನಿಗೆ ತನ್ನ ಗಿಲ್ಟ್ ಇಂದ ಹೊರಗೆ ಬರೋಕೆ ಆಗ್ತಿರಲ್ಲ. ಅವನು ಹೇಗಾದ್ರೂ ಮಾಡಿ ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ನನ್ನಿಂದ ಅದು ಆಗ್ಲಿಲ್ಲ. ಇಂಥ ಕೆಲಸ ಇದ್ರೇನು ಬಿಟ್ರೇನು ಅಂತ ಆಗಿಂದ ಅವನು ತನ್ನ ಕೆಲಸನ ಲೈಟ್ ಆಗಿ ತಗೋತಿರ್ತಾನೆ. ಆದ್ರೆ ಈಗ ಸೀನಿಯರ್ ಆಫೀಸರ್ ಬೈದಿದ್ದಕ್ಕೆ ಜಿಬ್ರಾನ್ ಹೇಗಾದ್ರೂ ಮಾಡಿ ಈ ಕೇಸ್ನ ಸಾಲ್ವ್ ಮಾಡ್ಬೇಕಂತ ಈ ಕೇಸ್ನ ಮಾತ್ರ ಸೀರಿಯಸ್ ಆಗಿ ತಗೋತಾನೆ. ಇನ್ನೊಂದು ಕಡೆ ನಮಗೆ ಜಾರಾನ ತೋರಿಸ್ತಾರೆ. ಜಾರಾ ಕೂಡ ತನ್ನ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ. ಆಗ ಈಕೆಗೆ ಒಂದು ವಿಷಯ ಗೊತ್ತಾಗುತ್ತೆ. ಜಿಯಾನ್ ಬಾಡಿ ಸಿಕ್ಕ ಜಾಗದಲ್ಲಿ ಕೆಲವು ಟೈರ್ ಮಾರ್ಕ್ಸ್ ಇರ್ತವೆ. ಆಕೆ ಅದನ್ನ ಫೋಟೋ ತಗೊಂಡು ಸೀದಾ ಹೋಗಿ ಜಿಬ್ರಾನ್ಗೆ ತೋರಿಸ್ತಾಳೆ. ಈಗ ಜಿಬ್ರಾನ್ ತನ್ನ ಟೀಮ್ ನ ಕರೀತಾನೆ ಮತ್ತು ಅವರಿಗೆ ನೀವು ಕೊಲೆಯಾದ ಎಲ್ಲಾ ಜಾಗಕ್ಕೆ ಹೋಗಿ ಅಲ್ಲಿ ಇಂತ ಟೈರ್ ಮಾರ್ಕ್ಸ್ ಗಳು ಸಿಗ್ತಾವ ಅಂತ ನೋಡಿ ಅಂತ ಹೇಳ್ತಾನೆ. ಆಗ ಇವರು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಕೂಡ ಇವರಿಗೆ ಸೇಮ್ ರೀತಿಯ ಟೈರ್ ಮಾರ್ಕ್ಸ್ ಗಳು ಸಿಗ್ತವೆ. ಇದನ್ನ ನೋಡಿ ಜಿಬ್ರಾನ್ಗೆ ಇದೆಲ್ಲ ಕೊಲೆಗಳು ಒಬ್ಬ ವ್ಯಕ್ತಿನೇ ಮಾಡಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊತಾನೆ. ಈಗ ಅವನು ಈ ಟೈರ್ ಮಾರ್ಕ್ಸ್ ಗಳು ಯಾವ ಕಂಪನಿಯ ಟೈರ್ಸ್ ಆಗಿರ್ಬೋದು ಅಂತ ಸರ್ಚ್ ಮಾಡ್ತಾನೆ. ಇನ್ನು ಜಿಬ್ರಾನ್ ಆ ಕೊಲೆಯಾದ ವ್ಯಕ್ತಿಗಳ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ವೆಹಿಕಲ್ ಕಾಣುತ್ತೆ. ಅದು ಎಟಿಎಂ ಮಷೀನ್ ಅಲ್ಲಿ ಕ್ಯಾಶ್ ಹಾಕೋ ವೆಹಿಕಲ್ ಆಗಿರುತ್ತೆ. ಇನ್ನು ಅದೇ ವೆಹಿಕಲ್ 3 ವ್ಯಕ್ತಿಗಳ ಡೆಡ್ ಬಾಡಿ ಸಿಕ್ಕ ಜಾಗದಲ್ಲೂ ಕಂಡಿರುತ್ತೆ. ಇದರಿಂದ ಜಿಬ್ರಾನ್ಗೆ ಇದು ಸೂಸೈಡ್ ಅಲ್ಲ ಮರ್ಡರ್ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಜಿಬ್ರಾನ್ ಒಂದು ವಿಷಯನ ನೋಟಿಸ್ ಮಾಡ್ತಾನೆ. ಅದೇನೆಂದ್ರೆ ಆ 3 ಸತ್ತ ವ್ಯಕ್ತಿಗಳಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಆ 3 ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಹೋಗ್ತಿರ್ತಾರೆ. ಈಗ ಜಿಬ್ರಾನ್ ಆ ಡಾಕ್ಟರ್ಸ್ ನ ತನ್ನ ಹತ್ರ ಕರೀತಾನೆ ಮತ್ತು ಅವರಿಗೆ ಈ ಸತ್ತ ವ್ಯಕ್ತಿಗಳ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಯಾರಾದ್ರೂ ನಿಮ್ಮ ಹತ್ರ ಬಂದಿದ್ರ ಅಂತ ಕೇಳ್ತಾನೆ. ಆಗ ಜಿಬ್ರಾನ್ಗೆ ಒಬ್ಬ ವಾರ್ಡ್ ಬಾಯ್ ನಿಂದ ಕೆಲವು ವ್ಯಕ್ತಿಗಳು ಇವರ ಬಗ್ಗೆ ಎನ್ಕ್ವೈರಿ ಮಾಡೋಕೆ ತಮ್ಮ ಹತ್ರ ಬಂದಿದ್ರು ಅಂತ ಗೊತ್ತಾಗುತ್ತೆ. ಒಬ್ಬ ಪ್ರಸಾದ್ ಅನ್ನೋ ವ್ಯಕ್ತಿ ಹಾಸ್ಪಿಟಲ್ಗೆ ಬಂದು ಈ ವ್ಯಕ್ತಿಗಳ ಫೈಲ್ಸ್ ಗಳನ್ನ ಸರ್ಚ್ ಮಾಡ್ತಿರ್ತಾನೆ. ಈಗ ಪೊಲೀಸರು ಪ್ರಸಾದ್ ಅನ್ನೋ ವ್ಯಕ್ತಿಯನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸಿನ್ಸ್ ಜಾರಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಕೂಡ ತನ್ನ ತಮ್ಮನ ಬಗ್ಗೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ. ಆಗ ಆಕೆಗೆ ಜಿಯಾನ್ ಕಳಿಸಿದ ವಾಯ್ಸ್ ನೋಟ್ ಬಗ್ಗೆ ನೆನಪಾಗುತ್ತೆ. ಆಕೆ ಅದನ್ನ ಪದೇ ಪದೇ ಕೇಳ್ತಿರ್ತಾಳೆ. ಆಗ ಆಕೆ ಕೂಡ ಇಲ್ಲಿ ಒಂದು ವಿಷಯನ ನೋಟಿಸ್ ಮಾಡ್ತಾಳೆ. ಅದೇನೆಂದ್ರೆ ಜಿಯಾನ್ ವಾಯ್ಸ್ ನೋಟ್ ಕಳಿಸುವಾಗ ಸೆಂಟ್ರಿಗೆ ಯಾರಿಗೋ ಹಾಯ್ ಅಂತ ಹೇಳಿರ್ತಾನೆ. ಈ ಸೌಂಡ್ ಕೇಳಿ ಜಾರಾ ಆಲ್ಬಿನ್ಗೆ ಇದೇ ವಿಷಯನ ಹೇಳ್ತಾಳೆ. ಇಲ್ಲಿ ಆಲ್ಬಿನ್ಗೆ ವಾಯ್ಸ್ ಇಂಜಿನಿಯರ್ ಬಗ್ಗೆ ಗೊತ್ತಿರುತ್ತೆ. ಅವನು ಜಾರಾನ ಅವನ ಹತ್ರ ಕರ್ಕೊಂಡು ಹೋಗ್ತಾನೆ. ಈ ವ್ಯಕ್ತಿ ವಾಯ್ಸ್ ನೋಟ್ ನ ಅನಲೈಸ್ ಮಾಡ್ತಾನೆ ಮತ್ತು ಜಾರಾಗೆ ಜಿಯಾನ್ ಆ ವ್ಯಕ್ತಿಗೆ ಹಾಯ್ ಅಂತ ಹೇಳಿದಾಗ ಆ ವ್ಯಕ್ತಿ ಕೂಡ ಜಿಯಾನ್ಗೆ ಹಾಯ್ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾರಾಗೆ ಹಾಗಾದ್ರೆ ಜಿಯಾನ್ಗೆ ಆ ವ್ಯಕ್ತಿ ಗೊತ್ತಿರಬಹುದು ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ಜಿಬ್ರಾನ್ ಕೂಡ ಆ ವ್ಯಕ್ತಿಗಳ ಬಗ್ಗೆ ಸರ್ಚ್ ಮಾಡ್ತಿರ್ತಾನೆ. ಆಗ ಅವನಿಗೆ ಒಬ್ಬ ವಾರ್ಡ್ ಬಾಯ್ ನಿಂದ ಪ್ರಸಾದ್ ಅನ್ನೋ ವ್ಯಕ್ತಿ ಬಗ್ಗೆ ಮತ್ತೆ ಗೊತ್ತಾಗುತ್ತೆ. ಇನ್ನು ಆ ವಾರ್ಡ್ ಬಾಯ್ ಪ್ರಸಾದ್ ಫೈಲ್ ಕೊಂಡು ಬಂದಾಗ ಅವನ ಫೋಟೋ ಕೂಡ ತಗೊಂಡಿರ್ತಾನೆ. ಇದನ್ನ ಅವನು ಈಗ ಜಿಬ್ರಾನ್ಗೆ ಕೊಡ್ತಾನೆ. ಈಗ ಪೊಲೀಸರು ಪ್ರಸಾದ್ ನ ಹುಡುಕೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಹೊತ್ತು ಹುಡುಕಿದ ಮೇಲೆ ಒಂದು ಜಾಗದಲ್ಲಿ ಅವರಿಗೆ ಪ್ರಸಾದ್ ಸಿಗ್ತಾನೆ. ಇನ್ನು ಪ್ರಸಾದ್ ಜೊತೆ ಅವನ ಗ್ಯಾಂಗ್ ಕೂಡ ಇರುತ್ತೆ. ಈಗ ಜಿಬ್ರಾನ್ ಅಲ್ಲಿಗೆ ಹೋಗಿ ಅವರ ಜೊತೆ ಫೈಟ್ ಮಾಡಿ ಪ್ರಸಾದ್ ನ ಹಿಡ್ಕೊಂಡು ಬರ್ತಾನೆ ಮತ್ತು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾನೆ. ಇಲ್ಲಿ ಪ್ರಸಾದ್ ವ್ಯಕ್ತಿಗೆ ಅಷ್ಟಕ್ಕೂ ಯಾರಿಗೋಸ್ಕರ ಆ ಫೈಲ್ ಗಳನ್ನ ನೀನು ಅಲ್ಲಿಂದ ತಗೋತಿದ್ಯಾ ಅಂತ ಕೇಳ್ತಾನೆ. ಆಗ ವ್ಯಕ್ತಿ ನನಗೆ ಗೊತ್ತಿಲ್ಲ ಸರ್, ಯಾರೋ ನನಗೆ ಒಬ್ರು ಫೋನ್ ಮಾಡ್ತಾರೆ ಮತ್ತು ಇಂಥ ಫೈಲ್ ಗಳನ್ನ ತಗೊಂಡು ಬಾ ಅಂತ ಹೇಳ್ತಾರೆ. ಆತ ಕೇವಲ ಪೇಷಂಟ್ ಹೆಸರನ್ನ ಮಾತ್ರ ಹೇಳ್ತಾನೆ. ನಾನು ಆ ಫೈಲ್ ಗಳನ್ನ ಕೊಟ್ಮೇಲೆ ಅವನು ನನ್ನ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಜಿಬ್ರಾನ್ ಅವನಿಗೆ ನೀನು ಅವನಿಂದ ದುಡ್ಡು ತಗೋತೀಯಾ, ಅವನಿಗೆ ಫೈಲ್ ಕೊಡ್ತೀಯಾ, ಆದ್ರೂ ನೀನು ಅವನ ಮುಖನ ನೋಡಿಲ್ವಾ ಅಂತ ಕೇಳ್ತಾನೆ. ಪ್ರಸಾದ್ ಹೌದು ಸರ್, ನಾನು ಅವನ ಮುಖನ ನೋಡಿಲ್ಲ. ಅವನಿಗೆ ನಾನು ಫೈಲ್ ರೆಡಿ ಇದೆ ಅಂತ ಹೇಳಿದಾಗ ಎಲ್ಲಾದ್ರೂ ಒಂದು ಕಡೆ ನನ್ನ ಕರೀತಾನೆ. ಅದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಬಸ್ ಸ್ಟಾಪ್ ಆಗಿರ್ಬೋದು. ಅಲ್ಲಿ ಹೋಗಿ ಒಂದು ಪ್ಲೇಸ್ ಅಲ್ಲಿ ನಾನು ಆ ಫೈಲ್ ನ ಇಡ್ತೀನಿ. ಅವನು ಆ ಫೈಲ್ ನ ತಗೊಂಡ್ಮೇಲೆ ನನಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಿಬ್ರಾನ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಕಿಲ್ಲರ್ ತುಂಬಾ ಶಾರ್ಪ್ ಇದ್ದಾನೆ. ಏಕೆಂದ್ರೆ ಅವನು ತನ್ನ ಐಡೆಂಟಿಟಿನ ಮುಚ್ಚಿಡೋಕೆ ಪ್ರಸಾದ್ ಮುಂದೆನೆ ಬಂದಿಲ್ಲ ಅಂತ ಅನ್ಕೋತಾನೆ ಮತ್ತು ಅವನು ಕೊಲೆ ಮಾಡಿದ ಮೇಲೆ ಅದನ್ನ ಸುಸೈಡ್ ತರ ಪೋರ್ಟ್ರೇಟ್ ಮಾಡ್ತಿರ್ತಾನೆ. ಆಗ ಜಿಬ್ರಾನ್ ಹೇಗಾದ್ರೂ ಮಾಡಿ ಅವನನ್ನ ಹಿಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇನ್ನು ಮಾರನೇ ದಿನ ಜಾರಾಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಆಲ್ಬಿ ಅಪಾರ್ಟ್ಮೆಂಟ್ ನಲ್ಲಿ ಆ ಕಿಲ್ಲರ್ ಆಲ್ಬಿನ ಕೊಂದಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಇರುತ್ತೆ. ಅದೇನೆಂದ್ರೆ ಜಿಯಾನ್ ಬಾಡಿಯಲ್ಲಿ ಸಿಕ್ಕ ಅದೇ ಕೆಮಿಕಲ್ ಆಲ್ಬಿ ಬಾಡಿಯಲ್ಲೂ ಸಿಗುತ್ತೆ. ಇಲ್ಲಿ ಜಾರಾ ತುಂಬಾ ದುಃಖ ಪಡ್ತಾಳೆ. ಆದ್ರೆ ಈಕೆ ಇಲ್ಲಿ ಒಂದು ವಿಷಯನ ಗಮನಿಸ್ತಾಳೆ. ಇಲ್ಲಿವರೆಗೆ ಕೊಲೆಯಾದ ಎಲ್ಲರೂ ಸೈಕ್ಯಾಟ್ರಿ ಡಾಕ್ಟರ್ ಹತ್ರ ಹೋಗ್ತಿದ್ರು, ಆದ್ರೆ ಆಲ್ಬಿ ಮಾತ್ರ ಯಾರ ಹತ್ರನೂ ಹೋಗ್ತಿದ್ದಿಲ್ಲ. ಆದ್ರೂ ಕಿಲ್ಲರ್ ಇವನನ್ನ ಯಾಕೆ ಕೊಂದಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಇರುತ್ತೆ. ಅದೇನೆಂದ್ರೆ ಕಿಲ್ಲರ್ ಮೊದಲು ಕೊಂದು ಅವರನ್ನ ಸುಸೈಡ್ ತರ ಪೋರ್ಟ್ರೇಟ್ ಮಾಡಿರ್ತಾನೆ. ಆದ್ರೆ ಆಲ್ಬಿನ ಮಾತ್ರ ಆತ ಡೈರೆಕ್ಟ್ ಆಗಿ ಕೊಂದಿರ್ತಾನೆ.
ಝಾರಾ ಡಾಕ್ಟರ್ಗೆ ಕಾಲ್ ಮಾಡಿ, ಡಾಕ್ಟರ್ ನೀವು ಇಂಥ ಕೇಸನ್ನ ಮೊದಲು ನೋಡಿದ್ರಾ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಹೌದು, 11 ವರ್ಷಗಳ ಕೆಳಗೆ ಇಂಥದೇ ಒಂದು ಕೇಸ್ ಬಂದಿತ್ತು. ಜೆಸ್ಸಿ ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋಗಿದ್ಲು. ಆಕೆ ಬಾಡಿಯಲ್ಲಿ ಕೂಡ ನಮಗೆ ಅಂತದೇ ಒಂದು ಕೆಮಿಕಲ್ ಸಿಕ್ಕಿತ್ತು ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಜೆಸ್ಸಿ ಡೀಟೇಲ್ಸ್ ನ ಝಾರಾಗೆ ಕೊಡ್ತಾನೆ. ಈಗ ಝಾರಾ ಜೆಸ್ಸಿ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಝಾರಾ ಜೆಸ್ಸಿ ಫಾದರ್ನ ಹೋಗಿ ಮೀಟ್ ಆಗ್ತಾಳೆ ಮತ್ತು ಆತನಿಗೆ ಜೆಸ್ಸಿ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಆತ, ನನಗೂ ಜೆಸ್ಸಿ ಸಾವಿನ ಮೇಲೆ ಡೌಟ್ ಇತ್ತು, ನಾನು ಅದನ್ನ ಮರ್ಡರ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಪೊಲೀಸರು ಮಾತ್ರ ಅದೊಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕೇಸ್ನ ಮುಚ್ಚಾಕಿದ್ರು ಅಂತ ಹೇಳ್ತಾನೆ. ಇನ್ನು ಜೆಸ್ಸಿ ತಂದೆ ಝಾರಾಗೆ ಜೆಸ್ಸಿ ತುಂಬಾ ವರ್ಷಗಳಿಂದ ಒಂದು ವಿಷಯದ ಮೇಲೆ ರಿಸರ್ಚ್ ಮಾಡ್ತಿದ್ಲು ಅಂತ ಹೇಳ್ತಾನೆ. ಮತ್ತು ಈಗ ಝಾರಾಗೆ ಜೆಸ್ಸಿ ರೂಮ್ ನ ತೋರಿಸ್ತಾನೆ. ಝಾರಾ ಜೆಸ್ಸಿ ರೂಮ್ ನ ಚೆಕ್ ಮಾಡಿದಾಗ ಅಲ್ಲಿ ಆಕೆಗೆ ಕೆಲವೊಂದು ರಿಸರ್ಚ್ ಪೇಪರ್ ಗಳು ಸಿಗುತ್ತೆ. ಜೆಸ್ಸಿ ದ ಈಕ್ವೇಷನ್ ಆಫ್ ಡೆತ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ತಿರ್ತಾಳೆ. ಇನ್ನು ಜೆಸ್ಸಿ ಜೊತೆ ಆ ಪ್ರಾಜೆಕ್ಟ್ ನಲ್ಲಿ ಸಂಜಯ್ ಅನ್ನೋ ವ್ಯಕ್ತಿ ಕೂಡ ಕೆಲಸ ಮಾಡ್ತಿರ್ತಾನೆ. ಈಗ ಝಾರಾ ಅಲ್ಲಿಂದ ಜೆಸ್ಸಿ ಮೆಡಿಕಲ್ ಕಾಲೇಜ್ಗೆ ಹೋಗ್ತಾಳೆ. ಇಲ್ಲಿ ಬಂದು ಜೆಸ್ಸಿ ಪ್ರೊಫೆಸರ್ ನ ಮೀಟ್ ಆಗ್ತಾಳೆ ಮತ್ತು ಆತನಿಗೆ ಜೆಸ್ಸಿ ಬಗ್ಗೆ ಕೇಳ್ತಾಳೆ. ಆಗ ಆತ ಜೆಸ್ಸಿ ಬಗ್ಗೆ ಕೆಲವೊಂದು ವಿಷಯನ ಝಾರಾಗೆ ಹೇಳ್ತಾನೆ. ಜೆಸ್ಸಿ ದ ಈಕ್ವೇಷನ್ ಆಫ್ ಡೆತ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ಲು. ಆದ್ರೆ ಆಕೆ ಜೊತೆ ಕೆಲಸ ಮಾಡ್ತಿದ್ದ ಸಂಜಯ್ ಇಂಡಿಯನ್ ಅಲ್ಲ, ಅವನೊಬ್ಬ ಫಾರಿನ್ ಸ್ಟೂಡೆಂಟ್. ಅವನು ಇಲ್ಲಿ ಎಜುಕೇಶನ್ ಗಾಗಿ ಬಂದಿದ್ದ. ಅವನು ಜೆಸ್ಸಿ ಜೊತೆ ಸೇರಿ ಆ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾನೆ. ಮತ್ತು ಅವರಿಬ್ಬರು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಬ್ರೈನ್ ಹೇಗೆ ವರ್ಕ್ ಆಗುತ್ತೋ ಅನ್ನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾರೆ. ಇಲ್ಲಿ ಝಾರಾ ಒಂದು ವಿಷಯನ ಯೋಚನೆ ಮಾಡ್ತಾಳೆ. ಜೆಸ್ಸಿ ಈಗ ಸತ್ತೋಗಿದ್ದಾಳೆ, ಸಂಜಯ್ ಇನ್ನೂ ಬದುಕಿದ್ದಾನೆ. ನನ್ನ ಪ್ರಕಾರ ಸಂಜಯ್ನೇ ಮೆಂಟಲಿ ಅನ್ಸ್ಟೇಬಲ್ ಆಗಿರೋ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ರಿಸರ್ಚ್ ಮಾಡ್ತಿರ್ಬೋದು ಅಂತ ಅನ್ಕೋತಾಳೆ. ಈಗ ಸೀನ್ ಮತ್ತೆ ಜಿಬ್ರಾನ್ ಕಡೆ ಶಿಫ್ಟ್ ಆಗುತ್ತೆ. ಜಿಬ್ರಾನ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟಾಂಡ್ ಗಳಲ್ಲಿ ಇದ್ದ ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡ್ತಿರ್ತಾನೆ. ಆದ್ರೆ ಕಿಲ್ಲರ್ ಅದರಲ್ಲಿ ಕಾಣ್ತಿರಲ್ಲ, ಯಾಕಂದ್ರೆ ಅವನು ತುಂಬಾ ಹುಷಾರಾಗಿರ್ತಾನೆ. ಅವನು ಕ್ಯಾಮೆರಾದಲ್ಲಿ ತನ್ನ ಮುಖ ಕಾಣದಂಗೆ ಕವರ್ ಮಾಡ್ಕೊಂಡಿರ್ತಾನೆ. ಈಗ ಜಿಬ್ರಾನ್ಗೆ ಒಂದು ವಿಷಯ ನೆನಪಾಗುತ್ತೆ. ಅವನು ತನ್ನ ಟೀಮ್ಗೆ ಕಾಲ್ ಮಾಡಿ ಆ ವ್ಯಕ್ತಿ ಪ್ರಸಾದ್ಗೆ ಎಲ್ಲಿಂದ ದುಡ್ಡು ಹಾಕಿದ್ದಾನೆ ಅಂತ ಸರ್ಚ್ ಮಾಡಿ ಅಂತ ಹೇಳ್ತಾನೆ. ಆಗ ಇವರಿಗೆ ಆ ವ್ಯಕ್ತಿ ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಒಂದು ATM ಮಿಷಿನ್ ಇಂದ ಅವನಿಗೆ ದುಡ್ಡು ಹಾಕಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಇವರು ಮಾರನೇ ದಿನ ಅದೇ ಲೊಕೇಶನ್ ಗೆ ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ಇದೊಂದು ನಿರ್ಮಾನುಷ್ಯ ಜಾಗ ಆಗಿರುತ್ತೆ. ಇಲ್ಲಿ ಒಂದೇ ಒಂದು ಮನೆ ಇರುತ್ತೆ. ಇನ್ನು ಅವರು ಆ ಮನೆ ಹತ್ರ ಹೋದಾಗ ಅಲ್ಲಿ ಅದೇ ATM ಮಿಷಿನ್ ಅಲ್ಲಿ ದುಡ್ಡು ಹಾಕ್ತಿದ್ದ ವ್ಯಾನ್ ಕೂಡ ಇರುತ್ತೆ. ಈಗ ಪೊಲೀಸರು ಜಿಬ್ರಾನ್ ಗೆ ಕಾಲ್ ಮಾಡಿ ಇದೇ ಲೊಕೇಶನ್ ಗೆ ಕರೀತಾರೆ. ಜಿಬ್ರಾನ್ ಬರ್ತಿದ್ದಾಗ ಪೊಲೀಸರು ಮನೆ ಒಳಗೆ ಹೋಗ್ತಾರೆ. ಅಲ್ಲಿ ಸಂಜಯ್ ಇರ್ತಾನೆ. ಅಂದ್ರೆ ಝಾರಾ ಡೌಟ್ ಪಟ್ಟಿದ್ದು ಸರಿಯಾಗಿರುತ್ತೆ, ಇದೇ ಸಂಜಯ್ನೇ ಎಲ್ಲಾ ಕೊಲೆಗಳನ್ನ ಮಾಡ್ತಿರ್ತಾನೆ. ಈಗ ಸಂಜಯ್ ಪೊಲೀಸರ ಗನ್ ತಗೊಂಡು ಅವರ ಕಾಲಿಗೆ ಶೂಟ್ ಮಾಡ್ತಾನೆ ಮತ್ತು ಅವರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ತಾನೆ. ಅದೇ ಟೈಮ್ ಅಲ್ಲಿ ಜಿಬ್ರಾನ್ ಕೂಡ ಬರ್ತಾನೆ. ಈಗ ಪೊಲೀಸರೆಲ್ಲ ಸೇರಿ ಸಂಜಯ್ನ ರೌಂಡ್ ಅಪ್ ಮಾಡ್ತಾರೆ ಮತ್ತು ಅವನ ಕಡೆ ಗನ್ ಪಾಯಿಂಟ್ ಮಾಡ್ತಾರೆ. ಆದ್ರೆ ಸಂಜಯ್ ಇದಕ್ಕಾಗಿ ಮೊದಲೇ ಪ್ರಿಪೇರ್ ಆಗಿರ್ತಾನೆ. ಅವನು ಒಂದು ಸೀಕ್ರೆಟ್ ಲಾಕ್ ನ ಓಪನ್ ಮಾಡ್ತಾನೆ ಮತ್ತು ಬೇಸ್ಮೆಂಟ್ ಗೆ ಹೋಗ್ಬಿಡ್ತಾನೆ. ಆದ್ರೆ ಅವನು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಬಾಂಬ್ ನ ಫಿಕ್ಸ್ ಮಾಡಿರ್ತಾನೆ. ಯಾಕಂದ್ರೆ ಅವನಿಗೆ ಪೊಲೀಸರು ಅವನನ್ನ ಹುಡ್ಕೊಂಡು ಬರಬಹುದು ಅಂತ ಮೊದಲೇ ಡೌಟ್ ಬಂದಿರುತ್ತೆ. ಇನ್ನು ಸಂಜಯ್ ಅಲ್ಲಿಂದ ಓಡ್ತಿದ್ದಾಗ ಅಲ್ಲಿ ಝಾರಾ ಬರ್ತಾಳೆ. ಈಕೆ ತನ್ನ ಕಾರಿಂದ ಸಂಜಯ್ಗೆ ಗುದ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಜಿಬ್ರಾನ್ ಕೂಡ ಮನೆಯಿಂದ ಎಸ್ಕೇಪ್ ಆಗಿ ಹೊರಗೆ ಬರ್ತಾನೆ. ಇಲ್ಲಿ ಬಂದು ಅವನು ಸಂಜಯ್ಗೆ ತುಂಬಾ ಹೊಡಿತಾನೆ. ಆಮೇಲೆ ಅವನನ್ನ ಕಸ್ಟಡಿಗೆ ತಗೋತಾನೆ. ಅವನನ್ನ ಪೊಲಿಟಿಷನ್ ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾನೆ. ಇದೆಲ್ಲ ನೀನು ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಆಗ ಸಂಜಯ್ ಜಿಬ್ರಾನ್ಗೆ, ನಾವು ಇಬ್ಬರಲ್ಲ 3 ವ್ಯಕ್ತಿಗಳು. ನಾವು 11 ವರ್ಷದಿಂದ ಈಕ್ವೇಷನ್ ಆಫ್ ಡೆತ್ ಅನ್ನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ. ನಾವು ಕೊಲೆ ಮಾಡ್ತಿಲ್ಲ, ಇದೊಂದು ರಿಸರ್ಚ್ ಅಷ್ಟೇ ಅಂತ ಹೇಳ್ತಾನೆ. ಮತ್ತು ನಾವು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿರೋ ವಿಷಯ ಏನಂದ್ರೆ, ಮನುಷ್ಯರು ಸತ್ತ ಮೇಲೆ ಒಂದು ವಿಚಿತ್ರವಾದ ಪ್ಲೇಸ್ಗೆ ಹೋಗ್ತಾರೆ. ಏಕೆಂದ್ರೆ ಮನುಷ್ಯ ಸತ್ತ ಮೇಲೆ ಕೆಲವು ಗಂಟೆಗಳ ಕಾಲ ಅವನ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಆ ಬ್ರೈನ್ ಆಕ್ಟಿವ್ ಆಗಿರುವವರೆಗೂ ನಾವು ಮನುಷ್ಯ ಸತ್ತ ಮೇಲೆ ಏನೆಲ್ಲ ಆಗ್ತಾ ಇದೆ, ಅವನು ಏನು ಯೋಚನೆ ಮಾಡ್ತಿರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ಕಂಡುಹಿಡಿಬಹುದು. ನಮಗೆ ನಮ್ಮ ಬ್ರೈನ್ ನ ಮತ್ತೆ ರಿಯಾಕ್ಟಿವ್ ಹೇಗೆ ಮಾಡಬೇಕು, ಬಾಡಿನ ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಾದ್ರೆ ನಾವು ಇದರಿಂದ ಜನರ ಪ್ರಾಣವನ್ನ ಕಾಪಾಡಬಹುದು. ಇದರಿಂದ ಮುಂದೆ ಯಾವ ಜನ ಸಾಯಲ್ಲ ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಏನಂದ್ರೆ, ಜೆಸ್ಸಿ ತನ್ನ ಮೇಲೆ ತಾನೇ ರಿಸರ್ಚ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಅನ್ಲಕ್ಕಿಲಿ ಆಕೆ ಸತ್ತೋಗಿರ್ತಾಳೆ. ಆಕೆ ಹೇಗಾದ್ರೂ ಮಾಡಿ ನಾವು ಮತ್ತೆ ಬದುಕಬಹುದು ಅಂತ ಯೋಚನೆ ಮಾಡಿರ್ತಾಳೆ. ಅದಕ್ಕೆ ಆಕೆ ಸತ್ತ ಮೇಲೆ ಆಕೆ ರಿಸರ್ಚ್ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಜಿಬ್ರಾನ್ ಅವನಿಗೆ, ನೀವು ಇಬ್ಬರಲ್ಲ 3 ಅಂತ ಹೇಳಿದ್ರಲ್ಲ, ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಈಗ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಆ 3ನೇ ವ್ಯಕ್ತಿ ಬೇರೆ ಯಾರು ಅಲ್ಲ, ಝಾರಾ ಫಿಯಾನ್ಸಿ ಆಗಿರ್ತಾನೆ. ಅಂದ್ರೆ ಆತ ಆಲ್ಬಿ ಆಗಿರ್ತಾನೆ. ಆಕ್ಚುಲಿ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಅದೇನೆಂದರೆ, ಝಾರಾಗೆ ಆಲ್ಬಿ ಬಗ್ಗೆ ಮೊದಲೇ ಗೊತ್ತಾಗಿರುತ್ತೆ. ಜಿಯಾನ್ ಕಳಿಸಿದ ವಾಯ್ಸ್ ನೋಟ್ನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಸೌಂಡ್ ಕೇಳಿರುತ್ತಲ್ಲ, ಆತ ಬೇರೆ ಯಾರು ಅಲ್ಲ, ಆಲ್ಬಿ ಆಗಿರ್ತಾನೆ. ಝಾರಾ ಅದರ ಬಗ್ಗೆ ಸರ್ಚ್ ಮಾಡಿದಾಗ ಆಕೆಗೆ ಈ ನಿಜ ಗೊತ್ತಾಗಿರುತ್ತೆ. ಅದಕ್ಕೆ ಆಕೆ ಪ್ಲಾನ್ ಮಾಡಿ ಆಲ್ಬಿನ ಕೊಂದಿರ್ತಾಳೆ. ಅವನನ್ನ ಕೊಂದ ಮೇಲೆ ಕೂಡ ಆಕೆ ಸುಮ್ಮನಿರಲ್ಲ. ಆಕೆಗೆ ಆಲ್ಬಿ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಆಕೆ ಆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಸರ್ಚ್ ಮಾಡ್ತಾಳೆ. ಆಗ ಆಕೆಗೆ ಡಾಕ್ಟರ್ ನಿಂದ ಸಂಜಯ್ ಬಗ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆಕೆ ಅಲ್ಲಿ ಬಂದು ಸಂಜಯ್ನ ಮುಗಿಸ್ಬೇಕಂತ ಪ್ಲಾನ್ ಮಾಡಿರ್ತಾಳೆ. ಆದ್ರೆ ಅದಕ್ಕಿಂತ ಮುಂಚೆ ಜಿಬ್ರಾನ್ ಅಲ್ಲಿಗೆ ಬಂದು ಸಂಜಯ್ನ ಅರೆಸ್ಟ್ ಮಾಡ್ತಾನೆ. ಆಗ ಜಿಬ್ರಾನ್ ಸಂಜಯ್ಗೆ, ಅಷ್ಟಕ್ಕೂ ನೀವು ಮೆಂಟಲಿ ಅನ್ಸ್ಟೇಬಲ್ ಆಗಿರೋ ಡಿಪ್ರೆಷನ್ ಅಲ್ಲಿರೋ ವ್ಯಕ್ತಿಗಳನ್ನ ಮಾತ್ರ ಯಾಕೆ ಆಯ್ಕೆ ಮಾಡ್ತಿದ್ರಿ ಅಂತ ಕೇಳ್ತಾನೆ. ಆಗ ಸಂಜಯ್, ಅವರು ಮೊದಲೇ ಡಿಪ್ರೆಷನ್ ಅಲ್ಲಿದ್ರು, ಅವರು ತಮ್ಮನ್ನ ತಾವು ಕೊಲ್ಲೋಕೆ ತುಂಬಾ ಸಲ ಟ್ರೈ ಮಾಡಿದ್ರು. ಅಂತ ವ್ಯಕ್ತಿಗಳಿಗೆ ತಮ್ಮ ಜೀವನ ಅಂದ್ರೆ ಸ್ವಲ್ಪನೂ ಇಷ್ಟ ಇದ್ದಿದ್ದಲ್ಲ. ಅದಕ್ಕೆ ನಾವು ಅವರನ್ನ ಆಯ್ಕೆ ಮಾಡ್ತಿದ್ವಿ ಮತ್ತು ಅವರ ಮೇಲೆ ರಿಸರ್ಚ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಿಬ್ರಾನ್ ಅವನಿಗೆ, ನೀನೊಬ್ಬ ಸೈಕೋ, ನಿನ್ನಂತವರು ಹೊರಗೆ ಇದ್ರೆ ಜನರಿಗೆ ತೊಂದರೆ ಆಗುತ್ತೆ, ನಿನ್ನಂತವರು ಜೈಲಲ್ಲಿ ಇರಬೇಕು ಅಂತ ಹೇಳ್ತಾನೆ.
ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಬ್ರಾನ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ನು ನಮಗೆ ಮೂವಿ ಫೈನಲ್ ಸೀನ್ ಅಲ್ಲಿ ಝಾರಾ ಆಲ್ಬಿನ ಹೇಗೆ ಕೊಂದ್ಲು ಅಂತ ತೋರಿಸ್ತಾರೆ. ಆಕ್ಚುಲಿ ಈ ವಿಷಯ ಮೊದಲೇ ಜಿಬ್ರಾನ್ಗೆ ಗೊತ್ತಿರುತ್ತೆ, ಆದ್ರೆ ಅವನು ಝಾರಾ ಮೇಲೆ ಆಕ್ಷನ್ ತಗೊಳ್ಳಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.